ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 15:17 21 ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ. ಈ ವಿಷಯದ ಕುರಿತು ನಾನು ನಿಮ್ಮೊಂದಿಗೆ ಈ ಭಾಗದಿಂದ ಮಾತಾಡ್ತೀನಿ. ಓದಿಕೊಳ್ಳೋಣ. ಒತ್ತು ಮುಳುಗಿ ಕಾರ್ಗತ್ತಲಾದಾಗ ಇಗೋ, ಹೊಗೆ ಹಾಯುವ ಒಲೆಯು ಉರಿಯುವ ದಿವಿಟಿಗೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ಆ ದಿನದಲ್ಲಿ ಯೆಹೋವನು ಅಬ್ರಹಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು, ಐಗುಪ್ತ ದೇಶದ ನದಿಯಿಂದ ಯೂಫ್ರಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಅಂದರೆ ಕೆನಿಯನು, ಕೆನಿಜಿಯರು, ಕದ್ಮೋನಿಯರು, ಹಿತ್ತಿಯರು, ಪೆರಿಜಿಯರು, ರೆಫಾಯರು, ಅಮೋರಿಯರು, ಕಾನಾನ್ಯರು, ಗಿರ್ಗಾಶಿಯರು, ಯಬೂಸಿಯರು ವಾಸವಾಗಿರುವ ದೇಶವನ್ನ ಕೊಡುವೆನೆಂದು ವಾಗ್ದಾನ ಮಾಡಿದನು. ಇಲ್ಲಿ ದೇವರು ಅಬ್ರಹಾಮನಿಗೆ ಅಲ್ಲಿ ಒಂದು ಕಾರ್ಗತ್ತಲು ಕವಿದು, ಈಗ ಅಬ್ರಹಾಮನ ನಿದ್ದೆಯಿಂದ ಎಚ್ಚೆತ್ತಾನೆ. ಈಗ ಕಾರ್ಗತ್ತಲು ಮುಗಿದ ಮೇಲೆ ದೇವರು ಅವನಿಗೆ ಏನು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡ್ಕೊಳ್ತೀನಿ. ಪ್ರಿಯ ದೇವರ ಮಕ್ಕಳೇ, ದೇವರ ಮಕ್ಕಳಿಗೆ ಒಂದು ಕಾರ್ಗತ್ತಲಿನ ಕಣಿವೆ ಅಂತ ಸಮಯ ಅನ್ನೋದು ಪ್ರತಿಯೊಬ್ಬೊಬ್ಬರಿಗೂ ಇದೆ. ನನ್ಗೆ ಗೊತ್ತಿಲ್ಲ ಎಷ್ಟು ಜನ ಇವತ್ತು ಕಾರ್ಗತ್ತಲಿನ ಸಮಯದಲ್ಲಿ ಕಣಿವೆಯಲ್ಲಿ ಹಾದೋಗ್ತಾ ಇದ್ರೋ ಗೊತ್ತಿಲ್ಲ. ಯಾವ ವಿಷಯದಲ್ಲಿ ನೀವು ಹಾದೋಗ್ತಾ ಇದ್ದೀರಾ, ಅದು ಆತ್ಮಿಕ ವಿಷಯ ಇರ್ಬೋದು, ದೈಹಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು. ದಿಸ್ ಇಸ್ ಎ ಸೀಸನ್. ಈ ಸೀಸನ್ನಲ್ಲಿ ನೀನು ಹಾದೋಗ್ತಾ ಇದೆಯಾ. ಆದರೆ ದೇವರು ಆ ಸೀಸನ್ ಆದಮೇಲೆ ನಿನ್ನೊಂದಿಗೆ ಒಂದು ಕಮನೆಂಟ್, ಒಂದು ಒಡಂಬಡಿಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇನಂತಂದ್ರೆ, ಈ ದೇಶವನ್ನೆಲ್ಲ ಐಗುಪ್ತ ದೇಶದಿಂದ ಯೂಫ್ರಟಿಸ್ ನದಿಯವರೆಗೂ ಈ ದೇಶನೆಲ್ಲ ನೀನು ಕೊಡ್ತೀನಿ ಅಂತ ದೇವರು ಅದೇ ರೀತಿ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ರು. ಬೌಂಡ್ರಿ ಹಾಕಿ ಕೊಟ್ಬಿಟ್ರು. ಇವತ್ತು ಅದಕ್ಕಾಗಿನೇ ಯೆರೂಸಲೇಮ್ ಮೇಲೆ, ಇಸ್ರಾಯೇಲ್ರ ಮೇಲೆ ಸುತ್ತುವರಿದ ದೇಶಗಳವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಹಕ್ಕುಪತ್ರ ಯಾರ ಹತ್ರ ಇದೆ? ದೇವರ ಹತ್ರ ಇದೆ. ಹೀಗಾಗಿ ಇಸ್ರಾಯೇಲ್ರಿಗೆ ಕೊಡಬಾರ್ದೆಂಬುದಾಗಿ ಎಲ್ಲರೂ ಅಲ್ಲಿ ಯುದ್ಧ ಮಾಡ್ತಾ ಇದ್ರು ಸಹ ಅಲ್ಟಿಮೇಟ್ಲಿ ಕೊನೆಗೆ ಇಸ್ರಾಯೇಲ್ರಿಗೆ ಸಿಗೋದು. ಇನ್ಫ್ಯಾಕ್ಟ್ ಇಸ್ರಾಯೇಲ್ರು ಐಗುಪ್ತ ದೇಶನ ಯೂಫ್ರಟಿಸ್ ನದಿಯವರೆಗೂ ಬೌಂಡ್ರಿ ಹಾಕೊಂಡಿಲ್ಲ, ದೇವರವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಭೂಮಿಯು ಅದರಲ್ಲಿ ಸಮಸ್ತವು ದೇವ್ರದ್ದು. ಹೀಗಾಗಿ ಇವತ್ತು ನಿನಗೆ ನನಗೆ ಏನು ಹಕ್ಕುಪತ್ರ ಇದ್ರೂ ಸಹ ಪ್ರಿಯರೇ, ದೇವರಿಂದ ಕೊಡಲಾಗಿದೆ ಎಂಬುದಾಗಿ ತಿಳಿದುಕೊಂಡು ದೇವರಿಗೆ ಸ್ತೋತ್ರ ಮಾಡ್ರಿ. ಆದ್ರೆ ಇಲ್ಲಿ ಇಸ್ರಾಯೇಲ್ರಿಗೆ ಕೊಡಲ್ಪಟ್ಟಂತ ದೇಶದ ಮೇಲೆ ಎಲ್ಲರೂ ಕಣ್ಣಿಟ್ಟಿದ್ದಾರೆ. ಬಟ್ ಇಸ್ರಾಯೇಲ್ರು ಅಷ್ಟನ್ನು ತಗೊಂಡಿಲ್ಲ, ಸ್ವಲ್ಪ ಭಾಗ ತಗೊಂಡ್ರು ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಬಟ್ ಆದ್ರೆ ಅದು ಖಂಡಿತವಾಗಿ ಯಾರೇ ಏನೇ ಯುದ್ಧ ಮಾಡಿದ್ರು ಇಸ್ರಾಯೇಲ್ರಿಗೆ ದೇವರು ಏನು ದೇಶ ಕೊಟ್ಟಿದ್ದಾರೋ ಅದು ಖಂಡಿತವಾಗಿ ಅವರಿಗೆ ಅದು ಸ್ವಾಧೀನ ಆಗುವಂಥದ್ದಾಗಿದೆ. ಇಲ್ಲಿ ಇನ್ನೊಂದು ಬಹಳ ಪ್ರಾಮುಖ್ಯವಾದದ್ದು, ಅಲ್ಲಿ ಅನೇಕ ಜನಾಂಗಗಳವರು ಆ ದೇಶದಲ್ಲಿ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಆದರೆ ಆ ದೇಶವನ್ನು ನೀನು ಕೊಟ್ಟಿದ್ದೀನಿ ಅಂತ ದೇವರು ಹೇಳಿದ್ದಾರೆ. ಅಂದ್ರೆ ಆ ದೇಶ ದೇವರದು, ಆದ್ರೆ ಅನ್ಯರ ಆಕ್ರಮಣ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರನ್ನ ತೆಗೆದು ಈ ದೇಶ ನಿಮಗೆ ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ ಅಬ್ರಹಾಮ್ಗೆ. ಅದೇ ತರ ನಿಮಗೂ ಸಹ ದೇವರು ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ನಿಮ್ಮದನ್ನ ಯಾರಾದ್ರೂ ಕಸಕೊಂಡಿದ್ದಾರ, ಯಾರಾದ್ರೂ ಯಾವುದಾದ್ರೂ ಆ ವೈರಿಗಳು ತೆಗೆದುಕೊಂಡಿದ್ದಾರ, ಭಯ ಪಡ್ಬೇಡಿ. ನಿಮ್ಮದನ್ನ ನಿಮಗೆ ಕೊಡುವ ಹಾಗೆ ದೇವ್ರ ವಾಗ್ದಾನ ನಿಮಗಿದೆ. ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಏನೇ ತೊಂದರೆ ಆದ್ರೂ, ನಂಗೆ ಗೊತ್ತಿಲ್ಲ ಎಷ್ಟೋ ಜನ ಇವತ್ತು ಕೋರ್ಟ್ ಕೇಸ್ಗಳಲ್ಲಿ ಇದ್ದಾರೆ, ಅನ್ಯಾಯಗಳು ನಿಮಗಾಗಿದೆ. ಆದರೆ ನ್ಯಾಯವನ್ನ ಸ್ಥಾಪಿಸುವಂತ ದೇವರು ನಿಮಗೆ ನ್ಯಾಯ ಕೊಟ್ಟು ನಿಮ್ಮ ವಾಗ್ದಾನ ನೆರವೇರಿಸ್ತಾರೆ. ಕರ್ತನ ಆ ರೀತಿಯೇ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಇವತ್ತೆಷ್ಟೋ ಜನ ಅನ್ಯಾಯವನ್ನು ಅನುಭವಿಸ್ತಾ ಇದ್ದಾರೆ. ದೇವರೇ, ಇಸ್ರಾಯೇಲ್ರಿಗೆ ನೀನು ವಾಗ್ದಾನ ಕೊಟ್ಟೆ, ಆದರೆ ವೈರಿಗಳು ಅದನ್ನು ಆಕ್ರಮಣ ಮಾಡಿಕೊಂಡ್ರು. ಆದ್ರೆ ಆ ದೇಶವನ್ನೇ ನಾನು ನಿಮಗೆ ಕೊಟ್ಟಿದ್ದೀನಿ ಎಂಬುದಾಗಿ ಹೇಳಿದಂತ ದೇವರು ಅವರು ಕೊಟ್ಬಿಟ್ಟಿದ್ಯಾ. ಈಗ ಅವರು ಆ ದೇಶದಲ್ಲಿ ಇದ್ದಾರೆ, ಅದಕ್ಕಾಗಿ ಸ್ತೋತ್ರ. ಅದೇ ತರ ದೇವರ ಮಕ್ಕಳದ ಎಷ್ಟೋ ಜನ ಅವರಿಗೆ ಬರಬೇಕಾದದನ್ನ ಅನೇಕರು ಕಸ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಬರಬೇಕಾದದನ್ನ ಅವರಿಗೇ ನೀನು ಕೊಡ್ತೀಯ, ಅದಕ್ಕಾಗಿ ಸ್ತೋತ್ರ. ನೀನು ಆ ರೀತಿ ಮಾಡುವಂತ ದೇವರ ಇದೆಯಾ, ಅದಕ್ಕಾಗಿ ಸ್ತೋತ್ರ. ನೀನು ವಾಗ್ದಾನ ಮಾಡಿದಾತ ನಂಬಿಗಸ್ತನು, ನೆರವೇರಿಸಿದ್ದಿ, ಅದಕ್ಕಾಗಿ ಸ್ತೋತ್ರ.
ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಕರ್ತರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ